ನಾವಿವತ್ತು ನೋಡಕ್ಕೆ ಹೊರಟಿರೋದು ಅಡ್ವೆಂಚರ್ ಫ್ಯಾಂಟಸಿ ಅದ್ಭುತವಾದ ಮೂವಿ ಆಗಿರುವ ಜನರಲ್ ಕ್ರೂಸ್. ಈ ಮೂವಿಯ ಲೀಡ್ ರೋಲ್ ನಲ್ಲಿ ಡ್ವೇನ್ ಜಾನ್ಸನ್ ಅಂದ್ರೆ ನಮ್ಮ ರಾಕ್ ಇದ್ದಾರೆ. ಸರಿ, ತುಂಬಾ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಸೀರಾ ಕತೆ ಕಡೆ ಹೋಗೋಣ. ಮೂವಿಯ ಮೊದಲ ಸೀನ್ನಲ್ಲಿ 16ನೇ ಶತಮಾನವನ್ನ ತೋರಿಸ್ತಾರೆ. ಡಾನ್ ಅಗ್ರಿ ಎಂಬ ರಾಜ ತನ್ನ ಆರ್ಮಿ ಜೊತೆ ಅಮೆಜಾನ್ ಕಾಡಿನಲ್ಲಿ ಲೈಫ್ ಆಫ್ ಟ್ರೀ ಎಂಬ ಮರವನ್ನ ಹುಡುಕ್ತಿರ್ತಾನೆ. ಆ ಕಾಡಿನ ಮರಗಳು ಎಷ್ಟು ಡೇಂಜರಸ್ ಆಗಿರುತ್ತೆ ಅಂದ್ರೆ ಮರದ ಬೇರುಗಳೆಲ್ಲ ಅವರನ್ನ ಹಿಡಿದು ಅವರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತವೆ. ನಂತರ ಅಲ್ಲಿಗೆ ಕಾಡಿನ ಜನರು ಬಂದು ಅವರನ್ನ ಮರದ ಬೇರುಗಳಿಂದ ಬಿಡಿಸಿ ಅವರನ್ನ ತಮ್ಮ ಜಾಗಕ್ಕೆ ಕರ್ಕೊಂಡೋಗಿ ಉಪಚಾರ ಮಾಡ್ತಾರೆ. ಸ್ವಲ್ಪ ಸಮಯದ ನಂತರ ಆ ಕಾಡಿನ ಜನರು ಇದ್ದ ಜಾಗಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ. ಮರದ ಬೇರುಗಳೆಲ್ಲ ಡಾನ್ ಅಗ್ರಿ ಹಾಗೂ ಅವನ ಜನರನ್ನ ಹಿಡಿದು ಅವರನ್ನೆಲ್ಲ ಕಲ್ಲು ಶಿಲೆಯನ್ನಾಗಿ ಮಾಡ್ಬಿಡ್ತವೆ. ಆ ಕಾಡಿನ ಜನರಿದ್ದ ಜಾಗಕ್ಕೆ ಬೆಂಕಿ ಯಾಕೆ ಹತ್ಕೊಳ್ತು ಮತ್ತೆ ಯಾಕೆ ಇವರು ಮರದ ಬೇರುಗಳಿಗೆ ಸಿಕ್ಕೂರು ಅಂತ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ನಂತರ 400 ವರ್ಷದ ಮುಂದಿನ ಸೀನನ್ನ ತೋರಿಸ್ತಾರೆ. ಮೆಗ್ಗರ್ ಎಂಬ ವ್ಯಕ್ತಿ ಬ್ರಿಟಿಷ್ ಆಫೀಸರ್ಸ್ಗೆ ಹೀಗೆ ಹೇಳ್ತಾನೆ: ಅಮೆಜಾನ್ ಕಾಡಿನಲ್ಲಿ ಲೈಫ್ ಆಫ್ ಟ್ರೀ ಎಂಬ ವಿಶೇಷವಾದ ಮರವಿದೆ. ಆ ಮರದಲ್ಲಿ ಬಿಡುವ ಹೂಗಳು ನಮ್ಗೆ ಸಿಕ್ಕಿದ್ರೆ ಯಾವುದೇ ತರದ ರೋಗ ರುಜಿನಗಳನ್ನ ನಾವು ವಾಸಿ ಮಾಡಬಹುದು. ಆ ಹೂವಿಗೆ ಎಲ್ಲಾ ತರದ ರೋಗಗಳನ್ನ ವಾಸಿ ಮಾಡುವಂತಹ ಸಾಮರ್ಥ್ಯ ಇದೆ. ಹಾಗೆ ಆ ಹೂವಿನಿಂದ ಯಾವುದೇ ತರದ ಶಾಪವಿದ್ರೂ ಕೂಡ ಅದನ್ನು ಕೂಡ ವಿಮುಕ್ತಿಗೊಳಿಸಬಹುದು. ಆ ಮರ ಇರೋ ದಾರಿಯನ್ನ ಕಂಡುಹಿಡಿಯೋಕೆ ನಮ್ಗೆ ಹ್ಯಾರೋಯೆಡ್ ಬೇಕು ಅಂದಾಗ ಬ್ರಿಟಿಷ್ ಆಫೀಸರ್ಸ್ ಹೇಳ್ತಾರೆ, ಲೈಫ್ ಆಫ್ ಟ್ರೀ ಇರೋದು ಬರೀ ಕತೆಗಳಲ್ಲಿ ಮಾತ್ರ, ಅದು ನಿಜವಾಗ್ಲೂ ಇಲ್ಲ, ನಿಮ್ಗೆ ಹ್ಯಾರೋಯೆಡ್ ಸಿಗೋದಿಲ್ಲ ಅಂತ ಹೇಳಿ ಅವರೆಲ್ಲ ಎದ್ದು ಹೊರಟೋಗ್ತಾರೆ. ಬ್ರಿಟಿಷ್ ಗವರ್ನಮೆಂಟ್ಗೆ ಸ್ವಲ್ಪ ವರ್ಷದ ಹಿಂದೆ ಆರೋಹೆಡ್ ಎಂಬ ಸ್ಟೋನ್ ಸಿಕ್ಕಿರುತ್ತೆ. ಅದ್ರ ಬಗ್ಗೆನೇ ಇವರೆಲ್ಲ ಮಾತಾಡ್ತಿರೋದು. ನಂತರದ ಸೀನ್ನಲ್ಲಿ ಮೆಗ್ಗರ್ನ ಸಿಸ್ಟರ್ ಆದ ಲಿಲ್ಲಿ ಒಂದು ಲೈಬ್ರರಿಗೆ ಹೋಗಿ ಅಲ್ಲಿಂದ ಹ್ಯಾರೋಯೆಡ್ ನ ಕದ್ದು ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟು ಹೋಗ್ತಾಳೆ. ಇದನ್ನ ಕೇಳಿದ ಇಂಗ್ಲೆಂಡ್ ಪ್ರಿನ್ಸ್ಗೆ ತುಂಬಾ ಕೋಪ ಬರುತ್ತೆ. ಯಾಕಂದ್ರೆ ಇಂಗ್ಲೆಂಡ್ ಪ್ರಿನ್ಸ್ಗೂ ಕೂಡ ಹ್ಯಾರೋಯೆಡ್ ಬೇಕಿರುತ್ತೆ. ನಂತರ ಲಿಲ್ಲಿ ಲೈಫ್ ಆಫ್ ಟ್ರೀ ವರ್ಗೂ ಹೋಗೋದಿಕ್ಕೆ ಒಬ್ಬ ಸೈಲರ್ಗೆ ಸಿಗ್ತಾಳೆ. ಇವನ ಹೆಸರು ಫ್ರಾಂಕ್ ಅಂತ. ಇವನನ್ನ ಒಬ್ಬ ಗೈಡ್ ಅಂತಾನು ಕೂಡ ಹೇಳ್ಬೋದು. ನಂತರ ಫ್ರಾಂಕ್ ಹೇಳ್ತಾನೆ, ನೀವ್ ಅನ್ಕೊಂಡಿರೋ ತರ ಲೈಫ್ ಆಫ್ ಟ್ರೀ ಅಂತ ಯಾವ್ದು ಮರ ಇಲ್ಲ, ನೀವು ಹೋಗ್ತಿರೋ ಕಾರು ತುಂಬಾನೇ ಡೇಂಜರಸ್ ಆಗಿದೆ ಅಂದಾಗ ಲಿಲಿ ಹೇಳ್ತಾಳೆ, ಇಲ್ಲ, ಆ ಮರ ಇದೆ, ಅಲ್ಲಿವರೆಗೂ ನಾನು ಹೋಗ್ಲೇಬೇಕು. ಫ್ರಾಂಕ್ ಲಿಲ್ಲಿ ಕತ್ತಲಿದ್ದ ಹ್ಯಾರೋಯೆಡ್ ನ ನೋಡಿ ಅವಳ ಜೊತೆ ಹೋಗೋದಿಕ್ಕೆ ಒಪ್ಕೊಳ್ತಾನೆ. ಫ್ರಾಂಕ್ ಅವನ ದೋಣಿಲಿ ಒಂದು ಜಾಗ್ವರ್ನ ಕೂಡ ಸಾಕಿರ್ತಾನೆ. ಆ ಜಾಗ್ವರ್ನ ಹೆಸರು ಪ್ರಾಕ್ಸಿಮಾ ಅಂತ. ನಂತರ ಫ್ರಾಂಕ್, ಲಿಲ್ಲಿ ತಮ್ಮನಾದ ಮೆಗ್ಗರ್ 3 ಜನನು ಅಮೆಜಾನ್ ಕಾಡಿನ ಕಡೆ ಹೋಗ್ತಿರ್ತಾರೆ. ಹೀಗೆ ಅವ್ರು ಹೋಗ್ತಿರ್ಬೇಕಾದ್ರೆ ಲಂಡನ್ ನ ಪ್ರಿನ್ಸ್ ಅವರ ಮೇಲೆ ತುಂಬಾ ಅಟ್ಯಾಕ್ ಗಳನ್ನ ಮಾಡಿಸ್ತಾನೆ. ಆದ್ರೆ ಫ್ರಾಂಕ್ ಅವರಿಂದ ತಪ್ಪಿಸ್ಕೊಂಡು ತುಂಬಾ ಚಾಲಾಕಿಯಿಂದ ಮುಂದೆ ಬರ್ತಾನೆ. ಹೀಗೆ ಇವರ ಜರ್ನಿ ಮುಂದುವರಿಯುತ್ತೆ. ನಂತರದ ಸೀನ್ ಅಲ್ಲಿ ತೋರಿಸ್ತಾರೆ, ಲಂಡನ್ ನ ಪ್ರಿನ್ಸ್ 400 ವರ್ಷಗಳ ಹಿಂದೆ ಡಾನ್ ಅಗ್ರಿ ಹಾಗೂ ಅವನ ಜನರು ಕಲ್ಲಿನ ಶಿಲೆ ಆಗಿದ್ದ ಜಾಗಕ್ಕೆ ಬರ್ತಾನೆ. ಆಗ ಕಲ್ಲಿನ ಶಿಲೆಯಿಂದ 2 ಹಾವುಗಳು ಬರ್ತವೆ. ಪ್ರಿನ್ಸ್ ಆ ಹಾವಿಗೆ ಹೇಳ್ತಾನೆ, ನೀವು ಮತ್ತೆ ಜೀವಂತಗೊಳ್ಳುವಷ್ಟು ನೀರನ್ನ ನಾನು ನಿಮ್ ಮೇಲೆ ಹಾಕ್ತೀನಿ, ಆದ್ರೆ ನೀವು ನನಗೊಂದು ಕೆಲಸ ಮಾಡ್ಕೊಡ್ಬೇಕು. ಅದೇನಂದ್ರೆ ಹ್ಯಾರೋಯೆಡ್ ನ ನನಗೋಸ್ಕರ ಹುಡುಕಿ ತಂದ್ಕೊಡ್ಬೇಕು. ಆ ಕಂಡೀಷನ್ಗೆ ಆ ಹಾವುಗಳು ಕೂಡ ಒಪ್ಕೋತವೆ. ನಂತರ ಪ್ರಿನ್ಸ್ ಆ ಕಲ್ಲಿನ ಶಿಲೆಗಳ ಮೇಲೆ ನೀರನ್ನ ಹಾಕಿದ ತಕ್ಷಣ ಅವರೆಲ್ಲ ಮತ್ತೆ ಜೀವಂತಗೊಳ್ತಾರೆ. ಮುಂದಿನ ಸೀನ್ ನಲ್ಲಿ ಲಿಲ್ಲಿ ಫ್ರಾಂಕ್ ನ ಜಾಗ್ವರ್ ನೋಡಿ ತುಂಬಾ ಎದುರುಕೊಂಡಿರ್ತಾಳೆ. ಹೀಗೆ ಅವರು ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಒಂದು ದೊಡ್ಡ ಜಲಪಾತ ಎದುರಾಗುತ್ತೆ. ಫ್ರಾಂಕ್ ಮತ್ತೆ ತುಂಬಾ ಕಷ್ಟಪಟ್ಟು ಹೇಗೋ ಅವರನ್ನೆಲ್ಲ ಕಾಪಾಡ್ತಾನೆ. ಲಿಲ್ಲಿ ಆ ಬೋಟ್ ನ ಒಳಗಡೆ ಇರ್ಬೇಕಾದ್ರೆ ಅವಳಿಗೆ ಲೈಫ್ ಆಫ್ ಟ್ರೀಗೆ ಸಂಬಂಧಪಟ್ಟ ತುಂಬಾ ಮ್ಯಾಪ್ಗಳು ಸಿಗ್ತವೆ. ಆಗ ಅವಳು ಫ್ರಾಂಕ್ ನ ಕೇಳ್ತಾಳೆ, ಲೈಫ್ ಆಫ್ ಟ್ರೀ ಇಲ್ಲ ಅಂತ ನೀನೇ ತಾನೇ ಹೇಳಿತು, ಮತ್ತೆ ಯಾಕೆ ಆ ಮರಕ್ಕೆ ಸಂಬಂಧಪಟ್ಟ ಮ್ಯಾಪ್ಗಳೆಲ್ಲ ನಿನ್ನ ಹತ್ರ ಇದೆ ಅಂತ ಕೇಳಿದಾಗ ಆಗ ಫ್ರಾಂಕ್ ಹೇಳ್ತಾನೆ, ನಾನು ಕೂಡ ನಿನ್ನ ರೀತಿನೇ ಮೊದಲು ಲೈಫ್ ಆಫ್ ಟ್ರೀ ನ ಹುಡುಕ್ತಿದ್ದೆ, ಎಷ್ಟೇ ಹುಡುಕಿದ್ರು ಅದು ಸಿದ್ಧೆ ಇದ್ದ ಕಾರಣ ಅದ್ರ ಬಗ್ಗೆ ನಾನು ಆಸೆನೆ ಬಿಟ್ಬಿಟ್ಟೆ ಅಂತಾನೆ. ಮೆಗ್ಗರ್ ಪ್ರಾಕ್ಸಿಮಾನ ಒಳ್ಳೆ ಫ್ರೆಂಡ್ ಮಾಡ್ಕೊಬಿಟ್ಟಿರ್ತಾನೆ. ಹೀಗೆ ಅವನ ದೋಣಿಯಲ್ಲಿ ಇರ್ಬೇಕಾದ್ರೆ ಅವನ ಕತ್ತಿಗೆ ಯಾವ್ದೋ ಒಂದು ಚಿಕ್ಕ ಆರೋ ಬಂದು ತಗುಲುತ್ತೆ. ತಕ್ಷಣ ಅವನು ಮೂರ್ಛೆ ಹೋಗ್ತಾನೆ. ಅದೇ ಸಮಯಕ್ಕೆ ದೋಣಿಯಿಂದ ಹೊರಗಡೆ ಬಂದ ಲಿಲ್ಲಿ ಹಾಗೂ ಫ್ರಾಂಕ್ ಕೂಡ ಅದೇ ತರದ ಆರೋಗಳು ಬಂದು ಚುಚ್ಚುತ್ತೆ. ಅದರಿಂದ ಅವರು ಮೂರ್ಛೆ ಹೋಗ್ತಾರೆ. ಇವರನ್ನೆಲ್ಲ ಮೂರ್ಛೆಗೊಳಿಸಿದ್ದ ಆ ಕಾಡು ಜನರು ಇವರನ್ನ ಕರ್ಕೊಂಡು ತಮ್ಮ ಜಾಗಕ್ಕೆ ಹೋಗ್ತಾರೆ. ನಂತರ ಕಾಡು ಜನರು ವಾಸವಾಗಿದ್ದ ಜಾಗಕ್ಕೆ ಬಂದಾಗ ಅಲ್ಲಿ ಆ ಕಾಡಿನ ಜನರ ರಾಣಿ ಇರ್ತಾರೆ. ಆಗ ಫ್ರಾಂಕ್ ಆ ರಾಣಿಯ ಜೊತೆ ಅವಳ ಭಾಷೆಯಲ್ಲೇ ಮಾತಾಡಿ ನಂತರ ಲಿಲ್ಲಿಗೆ ಹೇಳ್ತಾನೆ, ನಿನ್ನ ಕತ್ತಲಿರೋ ಹ್ಯಾರೋಯೆಡ್ ನ ಅವ್ರಿಗೆ ಕೊಟ್ರೆ ಅವ್ರು ನಮ್ಮನ್ನ ಬಿಡ್ತಾರಂತೆ ಅಂತ. ಇದನ್ನ ಕೇಳಿದ ಲಿಲ್ಲಿ ಆ ಕಾಡಿನ ಜನರ ಜೊತೆ ಯುದ್ಧ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಾಳೆ. ಆಗ ಮೇಲೆ ಕುಂತಿದ್ದ ರಾಣಿ ತನ್ನ ಮಾಸ್ಕ್ ಅನ್ನ ತೆಗೆದು ಬಿಸಾಕಿ ಫ್ರಾಂಕ್ ಗೆ ಹೇಳ್ತಾಳೆ, ನೀನ್ ನೋಡಿದ್ರೆ ನಮ್ಮ ಕಾಡಿನ ಜನಕ್ಕೆ ಯಾವುದೇ ತರ ತೊಂದರೆ ಆಗಲ್ಲ ಅಂತ ಹೇಳಿದ್ದೆ, ಇವ್ರಿಗೆ ನಮ್ಮ ಮೇಲೆ ಯುದ್ಧಕ್ಕೆ ಬರ್ತಿದ್ದಾರೆ ಅಂತ ಹೇಳಿದಾಗ ಗೊತ್ತಾಗುತ್ತೆ ಫ್ರಾಂಕ್ ಹೇಳಿದಕ್ಕೇನೆ ಆ ಕಾಡಿನ ಜನರು ಈ ರೀತಿ ಮಾಡಿರೋದು ಅಂತ. ಯಾಕಂದ್ರೆ ಲಿಲ್ಲಿ ಹತ್ರ ಇರೋ ಹ್ಯಾರೋಯೆಡ್ ಫ್ರಾಂಕ್ ಗೆ ಬೇಕಾಗಿರುತ್ತೆ. ಇದರಿಂದ ಲಿಲ್ಲಿಗೆ ತುಂಬಾ ಕೋಪ ಬರುತ್ತೆ. ಮುಂದಿನ ದಾರಿಯನ್ನ ಫ್ರಾಂಕ್ ಇಲ್ದೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ನಂತರ ಆ ಕಾಡು ಜನರ ರಾಣಿ ಹ್ಯಾರೋಯೆಡ್ ನ ಮೇಲಿದ್ದ ಅಕ್ಷರಗಳನ್ನ ಓದಿ ಹೇಳ್ತಾಳೆ, ನೀವು ಹುಡುಕ್ತಿರೋ ಮರ ಟ್ರೀ ಆಫ್ ಲೈಫ್. ಬ್ಲಡ್ ಮೂನ್ ದಿನದಲ್ಲಿ ಮಾತ್ರ ಹೂಗಳನ್ನ ಬಿಡೋದು. ಬ್ಲಡ್ ಮೂನ್ ಇನ್ 2 ದಿನದ ನಂತರ ಇದೆ. ನೀವು ಆ ಮರದವರೆಗೂ ಹೋಗೋ ಸಲಿ 2 ದಿನ ಆಗಿರುತ್ತೆ. ಆಗ ಬೇಕಾದ್ರೆ ನೀವು ಆ ಮರದಲ್ಲಿ ಬಿಡೋ ಹೂಗಳನ್ನ ಕಿತ್ಕೊಳ್ಬಹುದು ಅಂತ ಹೇಳ್ತಿದ್ದಾಗನೆ ಲಿಲ್ಲಿ ಆ ಮರ ಇರೋ ಜಾಗದವರೆಗೂ ಹೋಗಕ್ಕೆ ಸಿದ್ಧವಾಗ್ತಾಳ.
ಅದೇ ಸಮಯಕ್ಕೆ ಡಾನ್ ಅಗ್ರಿ ಹಾಗೂ ಅವನ ಜನರು ಬಂದು ಎಲ್ಲರ ಜೊತೆ ಹ್ಯಾರೋ ಹಿಡಿದಾಗಿ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಡಾನ್ ಅಗ್ರಿ ಹಾಗೂ ಅವನ ಸೈನ್ಯದವರು ಸೇರಿ ಕಾಡಿನ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಅಟ್ಯಾಕ್ ಮಾಡ್ತಾ ಎಲ್ಲರನ್ನು ಸಾಯಿಸ್ತಾ ಹೋಗ್ತಾರೆ. ಹೀಗೆ ಒಂದು ಸಮಯದಲ್ಲಿ ಹ್ಯಾರೋ ಹೆಡ್ ಫ್ರಾಂಕ್ ನ ಕೈಗೆ ಬರುತ್ತೆ. ಆಗ ಡಾನ್ ಅಗ್ರಿ ಫ್ರಾಂಕ್ ನ ಬಳಿ ಬಂದು ಒಂದು ಕತ್ತಿ ತಗೊಂಡು ಅವನ ಎದೆಗೆ ಚುಚ್ಚಿ ಬಿಡ್ತಾನೆ. ನಂತರ ಫ್ರಾಂಕ್ ಮೇಲಿಂದ ಕೆಳಗಡೆ ಬೀಳ್ಬೇಕಾದ್ರೆ ಹ್ಯಾರೋ ಹೆಡ್ ನ ಲಿಲ್ಲಿ ಕೈಗೆ ಎಸ್ದು ಅಲ್ಲಿಂದ ಕೆಳಗೆ ಬಿದ್ದು ಅವನು ಸತ್ ಹೋಗ್ತಾನೆ. ಇದನ್ನ ನೋಡಿ ಲಿಲ್ಲಿಗೆ ತುಂಬಾ ಬೇಜಾರಾಗುತ್ತೆ, ಯಾಕಂದ್ರೆ ನಮ್ಮಿಂದ ಅವನು ಅವನ ಪ್ರಾಣವನ್ನ ಕಳ್ಕೊಂಡ ಅಂತ. ನಂತರ ಆ ಕಾರಿನ ಜನ ರಾಣಿ ಮೆಗ್ಗರ್ ಹಾಗೂ ಲಿಲ್ಲಿನ ಕಳ್ಕೊಂಡು ದೂರ ಹೋಗ್ತಾರೆ. ನಂತರ ಆ ರಾಣಿ ಲಿಲ್ಲಿ ಹಾಗೂ ಮೆಗ್ಗರ್ಗೆ ಹೇಳ್ತಾಳೆ, ನಾವು ದೂರ ಹೋಗ್ಬೇಕು, ನಾವು ಹೋಗೋ ಜಾಗದಲ್ಲಿ ಹತ್ತತ್ರದಲ್ಲಿ ಎಲ್ಲೂ ಕೂಡ ನೀರು ಕಾಣಬಾರ್ದು ಅಂತ ಹೇಳ್ತವೆ. ನಂತರ ಇವರು ನೀರಿಲ್ಲದ ಜಾಗದ ಹತ್ರ ಹೋಗ್ತಿದ್ದಂಗೆನೆ ಡಾನ್ ಅಗ್ರಿ ಹಾಗೂ ಅವನ ಜನರೆಲ್ಲ ಮತ್ತೆ ಮರದ ಬೇರುಗಳಿಗೆ ಸಿಕ್ಕಿ ಅಲ್ಲೇ ಲಾಕ್ ಆಗ್ತಾರೆ. ಹೀಗೆ ಅವರು ಕಾಡಿನಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಇನ್ನೂ ಜೀವಂತವಾಗಿರೋ ಫ್ರಾಂಕ್ ಸಿಗ್ತಾನೆ. ಅವನು ಅಷ್ಟು ಮೇಲೆಯಿಂದ ಬಿದ್ದಿದ್ರು ಇನ್ನೂ ಕೂಡ ಬದುಕಿ ಇರ್ತಾನೆ. ಹಾಗೆ ಅವನ ಎದೆಯಲ್ಲಿ ಚುಚ್ಚಿದ ಕತ್ತಿ ಕೂಡ ಹಾಗೆ ಇರುತ್ತೆ. ಆದ್ರೆ ಅವನಲ್ಲಿ ಒಂದು ಹನಿ ರಕ್ತನೂ ಕೂಡ ಬರ್ತಿರೋದಿಲ್ಲ. ಆಗ ಫ್ರಾಂಕ್ ನನ್ನ ಎದೆಯಲ್ಲಿರೋ ಕತ್ತಿನ ತೆಗಿರಿ, ನಾನೆಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಾನೆ. ನಂತರ ಲಿಲ್ಲಿ ಆ ಕತ್ತಿಯನ್ನ ಅವನ ಎದೆಯಿಂದ ತೆಗಿತಾಳೆ. ಹೀಗೆ ಇರ್ಬೇಕಾದ್ರೆ ಮೆಗ್ಗರ್ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅವನು ಪ್ರಜ್ಞೆ ತಪ್ಪಿ ಬಿದ್ದ ನಂತರ ಗೊತ್ತಾಗುತ್ತೆ ನೆನ್ನೆ ನಡೆದ ಗಲಾಟೆಯಲ್ಲಿ ಅವನ ಕಾರು ಫ್ರಾಕ್ಚರ್ ಆಗಿದೆ ಅಂತ. ಆದ್ದರಿಂದ ಲಿಲ್ಲಿ ಅವನನ್ನ ಅಲ್ಲೇ ಬಿಟ್ಟು ನೀನ್ ಇಲ್ಲಿಂದ ಯಾವ್ದಾದ್ರು ಸೇಫ್ ಆಗಿರೋ ಜಾಗಕ್ಕೆ ಹೋಗು ಅಂತ ಹೇಳಿ ಫ್ರಾಂಕ್ ತಗೊಂಡು ಲೈಫ್ ಆಫ್ 3 ಇರೋ ಜಾಗಕ್ಕೆ ಹೋಗೋದಕ್ಕೆ ಸಿದ್ಧವಾಗ್ತಾಳೆ. ಈ ಕಡೆ ಲಂಡನ್ ನ ಪ್ರಿನ್ಸ್ಗೆ ಲಿಲ್ಲಿ ಹಾಗೂ ಫ್ರಾಂಕ್ ಎಲ್ಲಿದ್ದಾರೆ ಅನ್ನೋ ಲೊಕೇಶನ್ ಜೇರನೋನಗಳಿಂದ ಗೊತ್ತಾಗುತ್ತೆ. ನಂತರ ಸೀನಲ್ಲಿ ಫ್ರಾಂಕ್ ಲಿಲ್ಲಿಗೆ ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಡಾನ್ ಅಗ್ರಿಗೆ ಒಬ್ಳು ಮಗಳಿದ್ಲು. ಅವನ ಮಗಳಿಗೆ ಒಂದು ಕಾಯಿಲೆ ಇತ್ತು. ಅವನ ಮಗಳ ಕಾಯಿಲೆಯನ್ನ ಗುಣಪಡಿಸೋದಕ್ಕೆ ಲೈಫ್ ಆಫ್ 3 ಹೂಗಳನ್ನು ಹುಡ್ಕೊಂಡು ಬಂದ್ರು. ಅವರ ಜೊತೆ ನಾನು ಕೂಡ ಬಂದೆ. ಆ ಕಾರಿನಲ್ಲಿ ಎಷ್ಟೇ ಹುಡುಕಿದ್ರು ಆ ಮರ ಎಲ್ಲೂ ನಮ್ಗೆ ಸಿಗ್ಲಿಲ್ಲ. ಹೀಗೆ ಒಂದು ದಿನ ಆ ಕಾರಿನಲ್ಲಿ ಆ ಮರವನ್ನ ಹುಡುಕ್ತಿರ್ಬೇಕಾದ್ರೆ ಆ ಕಾರಿನ ಮರಗಳೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮನ್ನ ಕೊಲ್ಲೋದಕ್ಕೆ ನೋಡಿದ್ರು. ಆಗ ಅಲ್ಲಿಗೆ ಕಾರಿನ ಜನರು ಬಂದು ನಮ್ಮನ್ನು ಕಾಪಾಡಿ ಅವರ ಜಾಗಕ್ಕೆ ಕರ್ಕೊಂಡೋಗಿ ಉಪಚಾರ ಮಾಡಿದ್ರು. ಡಾನ್ ಅಗ್ರಿ ಲೈಫ್ ಆಫ್ 3 ಬಗ್ಗೆ ಆ ಜನರ ಹತ್ರ ಕೇಳಿ ಆ ಕಾರಿನ ಜನರ ರಾಜನ ಕತ್ತಲಿದ್ದ ಹ್ಯಾರೋ ಹೆಡ್ ನ ಕೂಡ ಕೊಡೋದಕ್ಕೆ ಕೇಳ್ದ. ಆದ್ರೆ ಅದನ್ನ ಅವ್ರು ಕೊಡೋದಕ್ಕೆ ಒಪ್ಪದಿದ್ದಾಗ ಆಗ ಡಾನ್ ಅಗ್ರಿ ಅವರ ಜಾಗಕ್ಕೆಲ್ಲ ಬೆಂಕಿ ಹಾಕ್ಬಿಡ್ತಾನೆ. ಆಗ ಕಾರಿನ ರಾಜ ನಮ್ಮೆಲ್ಲರಿಗೂ ಒಂದು ಶಾಪವನ್ನ ಕೊಟ್ಟ. ನೀರು ಎಲ್ಲಿವರೆಗೂ ಕಾಣಿಸುತ್ತೋ ಅಲ್ಲಿವರೆಗೂ ನಾವು ಜೀವಂತವಾಗಿರ್ತೀವಿ. ನೀರಿಲ್ಲದ ಜಾಗದವರೆಗೂ ನಾವೇನಾದ್ರೂ ಹೋದ್ರೆ ಅಲ್ಲಿನ ಮರದ ಬೇರುಗಳಿಗೆ ಸಿಕ್ಕಿ ನಾವು ಅಲ್ಲೇ ಲಾಕ್ ಆಗ್ಬಿಡ್ತೀವಿ. ಹಾಗೆ ಈ ಕಾರನ್ನು ಬಿಟ್ಟು ನಾವು ಎಲ್ಲೂ ಕೂಡ ಹೋಗೋಕೆ ಆಗೋದಿಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಈ ಬೋಟ್ ನ ಓಡಿಸ್ಕೊಂಡು ನೀರ್ ಹತ್ರನೇ ಇರೋದು. ನಂತರ ಸೀನಲ್ಲಿ ಮೆಗ್ಗರ್ ಸಿಟಿ ಕಡೆ ಹೋಗ್ಬೇಕಾದ್ರೆ ಲಂಡನ್ ಪ್ರಿನ್ಸ್ ಅವನನ್ನ ತನ್ನ ಜೊತೆನೆ ಕರ್ಕೊಂಡು ಹೋಗ್ತಾನೆ. ನಂತರ ಬೋಟ್ ಅಲ್ಲಿ ಇರ್ಬೇಕಾದ್ರೆ ಮೆಗ್ಗರ್ನ ಕೇಳ್ತಾನೆ ಲಿಲ್ಲಿ ಹಾಗೂ ಫ್ರಾಂಕ್ ಯಾವ ಕಡೆ ಹೋಗ್ತಿದ್ದಾರೆ ಅಂತ. ಮೆಗ್ಗರ್ಗೆ ಬೇರೆ ದಾರಿ ಇಲ್ಲದೆ ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಈ ಕಡೆ ಲಿಲ್ಲಿ ಹಾಗೂ ಫ್ರಾಂಕ್ ಆ ಮರ ಇರೋ ಜಾಗಕ್ಕೆ ಹೋಗಿ ತಲುಪ್ತಾರೆ. ಅಲ್ಲಿ ನೋಡಿದ್ರೆ ಯಾವ ಮರನೂ ಇರೋದಿಲ್ಲ. ನಂತರ ಅವರು ನದಿಯ ಹೊರಗೆ ಹೋಗಿ ಒಂದು ಗೇಟ್ ರೀತಿಯ ವಸ್ತುವನ್ನು ಓಪನ್ ಮಾಡಿದಾಗ ಅದರಲ್ಲಿರೋ ನೀರೆಲ್ಲ ಆಚೆ ಬಂದು ಒಂದು ಪ್ಯಾಲೇಸ್ ಆ ನದಿಯಿಂದ ಮೇಲೆ ಬರುತ್ತೆ. ಇದನ್ನ ನೋಡಿ ಅವರು ಆಶ್ಚರ್ಯ ಪಡ್ಬೇಕಾದ್ರೆ ಲಂಡನ್ ನ ಪ್ರಿನ್ಸ್ ಮೆಗರ್ ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ನಂತರ ಪ್ರಿನ್ಸ್ ಎಲ್ಲರನ್ನು ಕರ್ಕೊಂಡು ಆ ಪ್ಯಾಲೇಸ್ ನ ಒಳಗಡೆ ಹೋಗ್ತಾನೆ. ಹೊರಗಡೆ ಹೋಗಿ ನೋಡಿದಾಗ ಅಲ್ಲೊಂದು ದೊಡ್ಡ ಮರ ಇರುತ್ತೆ. ಲಂಡನ್ ಪ್ರಿನ್ಸ್ ಫ್ರಾಂಕ್ ನ ಮುಂದೆ ಕಳಿಸಿ ಆ ಮರ ಹೂ ಬೀಳೋ ತರ ಮಾಡು ಅಂತ ಹೇಳಿ ಕಳಿಸ್ತಾನೆ. ಆದ್ರೆ ಫ್ರಾಂಕ್ಗೆ ಏನು ಕೂಡ ಅರ್ಥ ಆಗುದಿಲ್ಲ. ಸುಮ್ನೆ ಆ ಮರವನ್ನ ನೋಡ್ತಾ ನಿಂತಿರ್ತಾನೆ. ಆಗ ಲಂಡನ್ ನ ಪ್ರಿನ್ಸ್ ಲಿಲ್ಲಿನ ಕಳಿಸ್ತಾನೆ. ಆಗ ಲಿಲ್ಲಿ ಆ ಮರದ ಮೇಲೆ ಬರ್ದಿರೋದ್ನೆಲ್ಲ ನೋಡಿ ತನ್ನ ಹತ್ರ ಇರೋ ಹ್ಯಾರೋ ಹೆಡ್ ನ ಒಡೆದು ಅದರಲ್ಲಿರೋ ಸ್ಟೋನ್ ನ ಆ ಮರಕ್ಕೆ ಹಾಕ್ತಾಳೆ. ಹೀಗೆ ಹಾಕಿದ ತಕ್ಷಣ ಆ ಮರದಲ್ಲಿ ಬ್ಲಡ್ ಮೂನ್ ನ ಬೆಳಕಿನಿಂದ ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ. ನಂತರ ಅವ್ರು ಗಮನಿಸ್ತಾರೆ ಬ್ಲಡ್ ಮೂನ್ ನ ಬೆಳಕು ಕಮ್ಮಿ ಆಗ್ತಿದ್ದಂಗೆನೆ ಆ ಮರದಲ್ಲಿರೋ ಹೂಗಳು ಕೂಡ ಒಣಗೋಗ್ತಿರ್ತವೆ. ಹೇಗೋ ಕಷ್ಟಪಟ್ಟು ಲಿಲ್ಲಿ ಹಾಗೂ ಫ್ರಾಂಕ್ ಅದರಿಂದ ಒಂದು ಹೂವನ್ನ ತೆಗೆದುಕೊಳ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಡಾನ್ ಅಗ್ರಿ ಹಾಗೂ ಅವನ ಜನರು ಬಂದು ಫ್ರಾಂಕ್ ಹಾಗೂ ಲಿಲ್ಲಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಫ್ರಾಂಕ್ ಕೂಡ ಗೊತ್ತಿತ್ತು ಇವರನ್ನೆಲ್ಲ ನಾನು ಹೆಚ್ಚು ಹೊತ್ತು ಡಿಫೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಆದ್ರಿಂದ ಒಂದು ಐಡಿಯಾನ ಮಾಡ್ತಾನೆ. ಅದೇನಂದ್ರೆ ದೊಡ್ಡ ದೊಡ್ಡ ಪಿಲ್ಲರ್ ಗಳಿಗೆ ತನ್ನ ಬೋಟ್ ಅನ್ನು ತಗೊಂಡೋಗಿ ಡ್ಯಾಶ್ ಮಾಡಿಸ್ತಾನೆ. ಅದರಿಂದ ಅದೇ ಬರ್ತಿರೋ ನೀರೆಲ್ಲ ನಿಂತು ಹೋಗುತ್ತೆ. ನಂತರ ಡಾನ್ ಅಗ್ರಿ ಹಾಗೂ ಅವನ ಜನರೆಲ್ಲ ಮತ್ತೆ ಮರದ ಬೇರುಗಳಿಗೆ ಲಾಕ್ ಆಗ್ತಾರೆ. ಈ ಸಲ ಅವರ ಜೊತೆ ಫ್ರಾಂಕ್ ಕೂಡ ಮರದ ಬೇರುಗಳಿಗೆ ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರಿಂದ ಲಿಲ್ಲಿ ಫ್ರಾಂಕ್ ಕಾಪಾಡೋದಕ್ಕೋಸ್ಕರ ಅವಳ ಬಳಿ ಇದ್ದ ಕೊನೆಯ ಹೂವನ್ನ ಫ್ರಾಂಕ್ ತಮ್ಮ ಬಾಯಿ ಹತ್ರ ಹಿಡ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಫ್ರಾಂಕ್ ಮತ್ತೆ ಜೀವಂತಗೊಳ್ತಾನೆ. ಲಿಲ್ಲಿ ಗಮನಿಸ್ತಾಳೆ ಫ್ರಾಂಕ್ ನ ತಲೆಯಲ್ಲಿ ರಕ್ತ ಬರ್ತಿದೆ. ಅಂದ್ರೆ ಅವನ ಶಾಪ ಎಲ್ಲ ಈಗ ವಿಮೋಚನೆ ಆಗಿದೆ ಅಂತ ಅರ್ಥ. ಹೀಗೆ ಅವರೆಲ್ಲ ಸಂತೋಷವಾಗಿರ್ಬೇಕಾದ್ರೆ ಅಲ್ಲೊಂದು ಚಮತ್ಕಾರ ನಡೆಯುತ್ತೆ. ಅದೇನಂದ್ರೆ ಬ್ಲಡ್ ಮೂನ್ ನ ಬೆಳಕು ಮತ್ತೆ ಮರದ ಮೇಲೆ ಬಿದ್ದು ಮತ್ತೆ ಹೂಗಳು ಬಿಡೋದಕ್ಕೆ ಶುರು ಆಗುತ್ತೆ. ಆದ್ರಿಂದ ಅವರು ಆ ಹೂಗಳನ್ನೆಲ್ಲ ಕಿತ್ಕೊಂಡು ಮತ್ತೆ ಸಿಟಿ ಕಡೆ ಹೋಗ್ತಾರೆ. ಆ ಹೂಗಳಿಂದ ಅವರು ಹೆಚ್ಚು ಹೆಚ್ಚು ಮೆಡಿಸಿನ್ ಗಳನ್ನ ತಯಾರಿಸಿ ತುಂಬಾ ಪಾಪ್ಯುಲರ್ ಆಗಿ ಹೋಗ್ತಾರೆ. ಮೊದಲು ಮೆಗ್ಗರ್ ಹಾಗೂ ಲಿಲ್ಲಿಗೆ ಅವಮಾನ ಮಾಡಿ ಕಳಿಸಿದ್ದ ಅದೇ ಬ್ರಿಟಿಷ್ ಆಫೀಸರ್ಸ್ ಗಳು ನಮ್ಮ ಗೌರ್ಮೆಂಟ್ ಜೊತೆ ಕೊಲಾಬರೇಷನ್ ಮಾಡಿ ಅಂತ ಇನ್ವೈಟ್ ಮಾಡಿರ್ತಾರೆ. ಆದ್ರೆ ಇದಕ್ಕೆ ಮೆಗ್ಗರ್ ಒಪ್ಕೊಳ್ಳೋದಿಲ್ಲ. ಆ ಇನ್ವೈಟ್ ನ ರಿಜೆಕ್ಟ್ ಮಾಡ್ಬಿಡ್ತಾನೆ. ನಂತರ ಸೀನ್ ಅಲ್ಲಿ ತೋರಿಸ್ತಾರೆ ಫ್ರಾಂಕ್ ಹಾಗೂ ಲಿಲ್ಲಿ ಜೊತೆಲೆ ಬದುಕಬೇಕು ಅಂತ ಡಿಸೈಡ್ ಮಾಡಿ ಲಂಡನ್ ನಲ್ಲಿ ಪ್ರಾಕ್ಸಿಮಾನು ಜೊತೆಲೆ ಇಟ್ಕೊಂಡು ವಾಸವಾಗಿರ್ತಾರೆ. ಇಲ್ಲಿಗೆ ಈ ಅಡ್ವೆಂಚರ್ ಮೂವಿಯಾದ ಜನರಲ್ ಕ್ರೂಸ್ ಎಂಡ್ ಆಗುತ್ತೆ.